ಮುಂದೆ ತುಲಾರಾಶಿ. ತುಲಾರಾಶಿಗೆ ರಾಶೀಶನೇ ಸಪ್ತಮದಲ್ಲಿ ಇರ್ತಕ್ಕಂಥದ್ದು. ಶುಭ ಕಾರ್ಯಗಳಲ್ಲಿ ಸಿದ್ಧಿ, ವಿವಾಹಾದಿ ವಿಷಯಗಳು ಕೂಡಿ ಬರ್ತಕ್ಕಂಥದ್ದು, ಸಂಬಂಧಗಳು ಬೆಟರ್ ಆಗ್ತಕ್ಕಂಥದ್ದು, ಇದೆಲ್ಲ ಬಹಳ ಒಳ್ಳೆಯ ಫಲ ಉಂಟು. ಸಂಬಂಧಗಳು ಉತ್ತಮ ಆಗ್ತದೆ. ಕೌಟುಂಬಿಕವಾಗಿರ್ತಕ್ಕಂಥ ಸುಖ, ಆದಾಯದಲ್ಲಿ ಖರ್ಚು ಮತ್ತು ಆದಾಯ ಎರಡೂ ಸಮವಾಗಿರ್ತದೆ. 50 ರೂಪಾಯಿ ಸಂಪಾದನೆ ಆದರೆ 50 ರೂಪಾಯಿ ಖರ್ಚಾಗ್ತದೆ. ಆ ರೀತಿಯ ಒಂದು ಇದೆ. ಸಂಚಾರ ವಿಷಯದಲ್ಲಿ ಸ್ವಲ್ಪ ಗಮನ ವಹಿಸಬೇಕು. ಪಂಚಮದಲ್ಲಿ ಕುಜರಾಹುಗಳು ಇರುವುದರಿಂದ ಸ್ವಲ್ಪ ಸಂಚಾರದಲ್ಲಿ ದೋಷಗಳು ಉಂಟಾಗ್ತದೆ, ಆಗಬಹುದು. ಜಾಗ್ರತೆಯಿಂದ ಇರಬೇಕು. ಶ್ರೀರಾಮದೇವರ ಸೇವೆ ಏಪ್ರಿಲ್ ಮಾಸದಲ್ಲಿ ಇಡೀ ಮಾಸ ರಾಮನಿಗೋಸ್ಕರ ಅಂತಂತ, ಚೈತ್ರ ಶುದ್ಧ ಪಾಡ್ಯದಿಂದ. ಹಾಗಾಗಿ ಚೈತ್ರ ಮಾಸ ಪೂರ್ತಿ ಕಳೆಯುವವರೆಗೂ ರಾಮದೇವರನ್ನು ಎಷ್ಟೆಷ್ಟು ನಾವು ಆರಾಧನೆ ಮಾಡ್ತೀವೋ ಅಷ್ಟಷ್ಟು ಪಾಪಕ್ಷಯವಾಗ್ತದೆ ಅಂತಂತ. ಪಾಪಕ್ಷಯವಾದರೆ ಕರ್ಮಕ್ಷಯ ಆಗ್ತದೆ, ಕರ್ಮಕ್ಷಯ ಆದರೆ ಮೋಕ್ಷಜ್ಞಾನ ಬರ್ತದೆ. ರಾಮನಿಗೆ, ರಾಮನಾಮಕ್ಕೆ ಅಂಥ ಒಂದು ಮಹಿಮೆ ಉಂಟು ತುಲಾರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.